ಎಕ್ಸ್ಕ್ಯೂಸ್ ಮೀ ಸರ್ ಇದು ವಿಶ್ವ ಅವರು ಇವತ್ತು ದೇವಸ್ಥಾನಕ್ಕೆ ಹೋಗಿದಾರಲ್ವಾ? ಹಾಂ ಸರ್. ಅವ್ರನ್ನ ಬರಮಾಡ್ಕೊಳ್ಳೋಕ್ಕೆ ಒಂದು ವೆಲ್ಕಮ್ ಪಾರ್ಟಿ ಕಳಿಸಿದ್ದೀನಿ, ಬಟ್ ಗಾಡಿ ನಂಬರ್ ಬೇಕಿತ್ತಲ್ಲ. ಗಾಡಿ ನಂಬರು ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್. ಮಗಳೇ, ಲಲಿತಾ ಹೋಗಿದ್ದ ದಿವಸ ನೀ ಬರಲಿಲ್ಲ ಅಂದಿದ್ದರೆ ನನ್ನ ಜೀವನಕ್ಕೆ ಅರ್ಥನೇ ಇರ್ತಿರ್ಲಿಲ್ಲ ಕಣಮ್ಮ. ಎಲ್ರಿಗೂ ಹೊರೆಯಾಗಿ ಬದುಕ್ತಿರ್ಬೇಕಾಗಿತ್ತು. ಹಾಗೆಲ್ಲ ಏನಿಲ್ಲ ಮಾವ, ನಿಮಗೂ ವಾಸಿ ಆಗುವಂತ ಸಮಯ ಬಂದಿತ್ತು, ನಾವಲ್ಲಿದ್ವಿ ಅಷ್ಟೇ. ಹಾಗೆ ನೋಡಿದ್ರೆ ನಿಮ್ಮ ಆರೋಗ್ಯ ಹಾಳಾಗೋದಕ್ಕೆ ನಾವೇ ಕಾರಣ ಅಲ್ವಾ? ಹಾಗೇನಿಲ್ಲ ಅಳಿ, ಅಂದರೆ ಅದು ನಾನೇ ಮಾಡ್ಕೊಂಡಿದ್ದು ತಪ್ಪದು. ಆ ತಪ್ಪಿಗೆ ಸರಿಯಾದ ಶಿಕ್ಷೆ ಅನುಭವಿಸಿದ್ದೀನಿ. ಈಗೆಲ್ಲ ಒಳ್ಳೇದೇ ಆಗ್ತಾ ಇದೆಯಲ್ಲ, ಯಾಕೆ ಹಳೆದೆಲ್ಲ ನೆನೆಸ್ಕೊಂಡು ಬೇಜಾರು ಮಾಡ್ಕೋತೀರಾ? ಹೌದು ತಾತ, ನಿಮ್ಗೆ ಅವ್ರ ಮದ್ವೆ ನೋಡಕ್ಕಾಗಿಲ್ಲ ಅಂತ ಕೊರಗಿತ್ತಲ್ವಾ? ಈಗ ಅದೆಲ್ಲ ನೆರವೇರ್ತಿದ್ಯಲ್ಲ, ಅದಕ್ಕೆ ಖುಷಿಯಿಂದ ನೀವೇ ಮುಂದೆ ನಿಂತು ಈ ಕಾರ್ಯಕ್ರಮನೆಲ್ಲ ನಡ್ಸ್ಕೊಡ್ಬೇಕು, ಆಯ್ತಾ? ಹಾಗೆ ಮಾಡಿದ್ರೆ ತಾನೇಮ್ಮ ನನ್ನ ಜೀವನ ಸಾರ್ಥಕ ಬರೋದು. ಖಂಡಿತವಲ್ಲೂ ನಡೆಸ್ಕೊಡ್ತೀನಿ. ಎಲ್ಲರೂ ಬಂದಾಗಿದೆ, ಸಮಯ ಮೀರೋಕೆ ಮುಂಚೆ ಶಾಸ್ತ್ರ ಶುರು ಮಾಡೋಣ. ಇನ್ನು ಸ್ವಲ್ಪ ಹೊತ್ತು ಮುಖ್ಯವಾಗಿರೋರು ಬರ್ತಾ ಇದ್ದಾರೆ, ಅವ್ರು ಬರ್ತಿದ್ದಂಗೆ ಶುರು ಮಾಡ್ಕೊಡಿ. ಅಪ್ಪ, ಅಣ್ಣನೂ ಬರ್ತಿದ್ದಾನ? ಮನೆಯವರೆಲ್ಲರೂ ಹೋಗ್ತಿದ್ವಿ, ನೀನು ಬಂದಿದ್ರೆ ಚೆನ್ನಾಗಿರ್ತಿದ್ ಕಣೋ ನರಸಿಂಹ. ಅಪ್ಪ, ಎಲ್ಲ ಗೊತ್ತಿದ್ದು ಪದೇ ಪದೇ ಅದೇನೆ ಕೇಳ್ತಿರಲ್ಲ. ನಿಮಗಿಷ್ಟ ಇದ್ರೆ ಹೋಗಿ, ಇಲ್ಲಾಂದ್ರೆ ಮನೇಲೇ ಇರಿ. ಇಲ್ಲಮ್ಮ, ನಿಮ್ಮ ಅಣ್ಣ ಇಲ್ಲಿಗೆ ಬರ್ತಿಲ್ಲ. ಅಂದ್ರೆ ಅಣ್ಣನ್ಗಿನ್ನೂ ನನ್ನ ಮೇಲೆ ಕೋಪ ಹೋಗಿಲ್ವಪ್ಪ? ನೋಡಮ್ಮ, ಕಾಲ ಎಲ್ಲ ಬದಲಾಯಿಸುತ್ತೆ, ನಾವು ತಾಳ್ಮೆಯಿಂದ ಸ್ವಲ್ಪ ಇರಬೇಕು. ಹಾಗಾದ್ರೆ ಈಗ ಬರ್ತಿರೋದು ಯಾರು? ನಮ್ ಲಲಿತತ್ತೆ ಇದಾರಲ್ಲ, ಅವ್ರ ಮಗ. ನಿಜ ಹೇಳ್ಬೇಕು ಅಂದ್ರೆ ನಾವೆಲ್ಲರೂ ಒಂದಾಗಿರೋದಕ್ ಕಾರಣ ಅವನೇ. ಈಗ ಅವನೇ ಬರ್ತಿರೋದು. ಅಪ್ಪ, ಅಣ್ಣನ ಮಗ ಬರ್ತಿದ್ದಾನ. ಅದಕ್ಕೆ ಬದುಕಿದ್ದಾಗ ನಿನ್ ಮಗನ್ ತೋರ್ಸು ಅಂತ ಎಷ್ಟು ಸಲ ಕೇಳ್ಕೊಂಡಿದ್ದೆ, ಆದ್ರೆ ಆಗ ಅವಕಾಶನೇ ಸಿಗ್ಲಿಲ್ಲ. ನೀವ್ ಅವನ್ನ ನೋಡಿದೀರಮ್ಮ, ನಿಮ್ಗ್ ಮುಂಚೆನೆ ಪರಿಚಯ ಇದ್ದಾನೆ. ಏನು, ನಮ್ಮ ಅಣ್ಣನ ಮಗನ ನಾನು ನೋಡಿದ್ದೀನ? ನಂಗೆ ಪರಿಚಯ ಇದ್ದಾನ? ಹೋ, ನಿಮಗ್ ಮಾತ್ರ ಅಲ್ಲ, ನಿಮ್ ಫ್ಯಾಮಿಲಿ ಎಲ್ಲರಿಗೂ ಒಂದು ಪರಿಚಯ ಇದೆ. ಆದ್ರೆ ಅವ್ನ್ ನಿಮ್ ಅಣ್ಣನ ಮಗ ಅಂತ ನಿಮ್ ಯಾರಿಗೂ ಗೊತ್ತಿಲ್ಲ. ಈಗ ಅವ್ನ್ ಬರ್ತಾನಲ್ಲ, ನಿಮ್ ಎಲ್ರಿಗೂ ಅವಾಗ ಗೊತ್ತಾಗುತ್ತೆ. ಬರೀ ಅವ್ನ್ ಮಾತ್ರ ಬರ್ತಿಲ್ಲ, ಜೊತೆಗೆ ಸರ್ಪ್ರೈಸ್ ತರ್ತಿದ್ದಾನೆ. ಸರ್ಪ್ರೈಸಾ? ಏನದು? ಸರ್ಪ್ರೈಸ್ ಅಂದ್ಮೇಲೆ ಅದನ್ನ ಹೇಗ್ ಹೇಳಕ್ಕಾಗುತ್ತೆ? ನಮ್ಮ ಅತ್ತೆ ಏನೋ ಉಡುಗೊರೆ ಕೊಡ್ಬೇಕು ಅಂತ ಹೇಳ್ತಿದ್ರಲ್ಲ, ಅದನ್ನ ಇವಾಗ ತರ್ತಿದ್ದಾನೆ. ನೀವೇ ನೋಡಿ. ನೀನ್ ಹೇಳ್ತಿರೋದ್ ನೋಡಿದ್ರೆ ಅದೇನು ಅಂತ ತಿಳ್ಕೊಳ್ಳೋ ಕುತೂಹಲ ಜಾಸ್ತಿ ಆಗ್ತಿದೆ. ಅಪ್ಪ, ಅದೇನು ಅಂತ ಹೇಳಿಪ್ಪ. ಇಷ್ಟು ದಿನನೇ ಕಾದಿದೆಯಾ ಲಕ್ಷ್ಮಿ, ಇನ್ನು ಸ್ವಲ್ಪ ಹೊತ್ತು ಕಾಯಿ, ಎಲ್ಲ ನಿನಗೆ ಗೊತ್ತಾಗುತ್ತೆ. ಲಕ್ಷ್ಮೀ